ಈಗ ವಿಷಯಕ್ಕೆ ಬರೋಣ. ಸುಮ್ಮನೆ ಕೂಗಾಟ, ಹಾರಾಟ, ಚೀರಾಟ ಬೇಡ. ವಿಷಯ ಪ್ರಸ್ತಾಪ ಮಾಡಿ ಶಶಿ ಅವರೇ. ಸರ್, ಈ ಪ್ರಕರಣದಲ್ಲಿ ನಾನು ಹೇಳ್ತೀನಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಜಾಗನ ನ್ಯಾಯಯುತ ತೆಗೆದುಕೊಂಡಿದ್ದಾರೆ, ದಾಖಲಾತಿಲ್ ಕೂಡ ಇರುವಂಥದ್ದು. ಆದರೆ ಪ್ರಶ್ನೆ ಏನಂತ ಹೇಳಿದರೆ, ಬೆಲೆ ಬಾಳುವ ಜಾಗವನ್ನು ತೆಗೆದುಕೊಂಡು 14 ನಿವೇಶನ ತೆಗೆದುಕೊಂಡ್ರೆ ಪ್ರಶ್ನೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದ್ದೇ ಜಿಲ್ಲೆ, ಯಾಕೆ ವಿಜಯನಗರದಲ್ಲಿ ಅವ್ರ ಸೈಟ್ ತಗೋಬೇಕಿತ್ತು? ಹಾಗಾದರೆ ಇಲ್ಲೆಲ್ಲೊಂದು ಕಡೆ ಪರೋಕ್ಷವಾಗಿ ಈಗ ಬಿ ಜೆ ಪಿ ಸರ್ಕಾರ ಇತ್ತು, ಬಿ ಜೆ ಪಿಯ ಮೂಡ ಅಧ್ಯಕ್ಷರೇ ಅವರಿಗೆ 14 ನಿವೇಶನ ಕೊಟ್ಟಿದ್ದಾರೆ. ಹಾಗಂತ ಎಲ್ಲ ಒಂದು ಕಡೆ ಇದ್ರ ಹಿಂದೆ ನೋಡಿದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ಸಲ್ವಾ ಸರ್? ಬಿಜೆಪಿ ಅವಧಿನಲ್ಲೇ ಅವರು, ನಾನು ಹೇಳ್ತೀನಿ, ಅಂಡರ್ಸ್ಟ್ಯಾಂಡಿಂಗ್ ಅನ್ಸಲ್ವಾ ಇದು? ಯಾವ ಅಂಡರ್ಸ್ಟ್ಯಾಂಡಿಂಗ್ ಸರ್? ಕುಮಾರಸ್ವಾಮಿ ಅವರೇ ತಗೊಂಡಿದ್ದಾರಲ್ಲ ಸರ್, ಕುಮಾರಸ್ವಾಮಿ ಅವರೇ ತಗೊಂಡಿದ್ದಾರೆ ನಿವೇಶನ. ಎಲ್ಲ ಪಕ್ಷದವರು ತಗೊಂಡಿದ್ದಾರೆ. ಅವ್ರು ಅರ್ಜಿ ಹಾಕಿ, ಸಿದ್ದರಾಮಯ್ಯ ಅವರು ಅರ್ಜಿ ಹಾಕಿದ್ರು ವಿಜಯನಗರದಲ್ಲಿ ಕೊಡಿ ಅಂತ. ಬಿಜೆಪಿ ಅವಧಿನಲ್ಲೇ ತಾನೇ ಕೊಟ್ಟಿರೋದು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿವೇಶನ ಕೊಟ್ಟಿರೋದು. ವಿಜಯನಗರದಲ್ಲಿ ಕೊಡಿ ಅಂತ ಹೇಳಿದ್ರು ಅವರು. ಹೇಳಿದ್ರು ಅವ್ರು ಅರ್ಜಿ ಹಾಕಿದ್ರ ಕೊಡಿ ಅಂತ ಹೇಳಿ. ಹೇಳಿದ್ರು ಅವರು ಅರ್ಜಿ ಹಾಕಿದ್ರ ಅವ್ರು ಕೊಡಿ ಅಂತ ಹೇಳಿ. ನೀವೇ ಹೇಳಿ. ನ್ಯಾಯ ಕಟ್ಟು ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ. ಇದನ್ನ ಕರ್ನಾಟಕದವರು ಧ್ವನಿ ಎತ್ತುತ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೊಂದು ಭ್ರಷ್ಟ, ಇದೊಂದು ನ್ಯೂಸ್ ಎತ್ಕೊಂಡು ಸುಮ್ಮನೆ ಬಿಜೆಪಿ ಅವರು ಎಳೆದ ಮೇಲೆ ಹಣ ಮಾಡೋರು. ಬಿಜೆಪಿ ಅವರು 40,000 ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅಂದ್ಬಿಟ್ಟು ಸದನದಲ್ಲಿ ಯತ್ನಾಳ್ ಹೇಳಿದ್ದಾರೆ 40,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಬಿಜೆಪಿ ಸರ್ಕಾರದಲ್ಲಿ. ಕುಮಾರಸ್ವಾಮಿಗೆ, ಶೋಭಕ್ಕಂಗೆ, ಮತ್ತೊಬ್ರಿಗೆ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿಲ್ವಲ್ಲ, ಅದನ್ನ ಧ್ವನಿ ಎತ್ತಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಏನ್ ಸ್ವಾಮಿ, ಯಾಕೆ ಇವೆಲ್ಲ ಸೈಟು ಇಷ್ಟೆಲ್ಲ ಇದ್ದು ಯಾಕೆ ಆಸೆ ಅಂತ? ಆಸೆ ಏನಿಲ್ಲ. ಈ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಏನು ಅರ್ಜಿ ಕೊಟ್ಟಿರ, ಅರ್ಜಿಗೆ ಪರಿಹಾರ ಕೊಟ್ಟಿದ್ದಾರೆ. ಜಮೀನು ಇಲ್ಲ, ಯಾರು ಇಲ್ಲ, ಸುಮ್ಮನೆ ಇದು ಮಾಡ್ರಿ, ತನಿಖೆ ಮಾಡಿ ಚಾಲನೆ ಮಾಡಿ ರೆಡಿ ಇದೆ. ಪರಿಹಾರ ಕೊಟ್ಟಿದ್ದಾರೆ ಅಷ್ಟೇ. ಪರಿಹಾರ ಕೊಡೋದ್ರಲ್ಲಿ ತಪ್ಪಿದೆಯಾ? ಇವಾಗ ನಾವು ನಮ್ಮ ಜಾಗ ತಗೊಂಡಿದ್ರಲ್ಲ ಗೌರ್ಮೆಂಟು, ನಾವು ಪರಿಹಾರ ಕೇಳಿದ್ವಿ, ಕೊಟ್ಟಿದ್ದಾರೆ. ಇಲ್ಲೇ ಕೊಡಿ ಅಲ್ಲೇ ಕೊಡಿ ಅಂತ ಕೇಳಿದೀವ? ಯಾವ್ದಾರ ಒಂದು ಲೆಟ್ರಲ್ಲಿ ಇದೆಯಾ? ಏನೂ ಇಲ್ಲ. ಇವರು BJP JDS ಅವರು ಹಿಂದೆ ಬಾಕ್ಲಿಂದ ಬರೋರು, ಮುಂದೆ ಬಾಕ್ಲಲ್ಲಿ ಬಂದು ಮುಖ್ಯಮಂತ್ರಿ ಆಗೋರು ಇಲ್ಲ. ಇವತ್ತೇನೋ ಮಾತಾಡ್ತಾರೆ, ಹಿಂದೆ ನಮ್ಮ ಸಾಹೇಬರು ಸಪೋರ್ಟ್ ಇಲ್ಲದೆ ಏನು ಮಾಡಿದರು? ಅಲ್ಲ, ನಮಗೆ ನಮ್ಮ ಸಾಹೇಬರು ಇವಾಗ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಹೆಂಗ್ ಲೆಟ್ರ್ ಹಾಕಿದ್ರು? ಹೆಂಗೆ ಲವ್ ಲೆಟ್ರ್ ಕಳ್ಸಿದ್ರಾ? ನಮಗೆ ಜಾಗ ಇಲ್ಲ ಮನೆ ಕೊಡಿ ಅಂತ ಕಳ್ಸಿದ್ರ? ಹೆಂಗ್ ಕೊಟ್ರು ಕೇಳಿ. ಕುಮಾರಸ್ವಾಮಿ ಲವ್ ಲೆಟರ್ ಬರೆದ್ರ ಅಂತ ಕೇಳ್ತಾರ. ಯಾರು ಏನ್ಗೆ? 2017ರಲ್ಲಿ ಬದಲಿ ನಿವೇಶನ ಕೊಡಿ, ಅದ್ರಲ್ಲಿ ಒಂದಷ್ಟು ಒತ್ತುವರಿ ಆಗ್ಬಿಟ್ಟಿದೆ ಅಂತ. ಸರ್, ಇವ್ರ ಯೋಗ್ಯತೆಗೆ ಸೆಷನ್ ಅಲ್ಲಿ ಚರ್ಚೆ ಮಾಡಿ ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕಲ್ರಿ. ಇವ್ರ ಯೋಗ್ಯತೆ ಇಲ್ಲ ಸೆಷನ್ ನಡೆಸಕ್ಕೆ. ಮುಟ್ಟುಗೊಳಿಸಿ ಆಚೆ ಬರ್ತಾರೆ. ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ ಆಗ್ಬೇಕಂತ ಅವರು. ನಾಚಿಕೆ ಆಗ್ಬೇಕಾದ್ರೆ ನಮ್ಗಲ್ಲ ಸ್ವಾಮಿ, ಅವ್ರಿಗೆ ಸ್ವಾಮಿ. ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ ಯಾರು ಈ ತರ ಕೇಳ್ತಾರೆ? ಅವ್ರು ಹೇಳ್ತಾರೆ ನಿಮಗೂ ನಾಚಿಕೆ. ನಾಚಿಕೆನ ಇಲ್ದಿರೋರ್ಗೆ ನಾಚಿಕೆ ಹೆಂಗಾಗುತ್ರಿ? ನಾಚಿಕೆನ ಇಲ್ದಿರೋರ್ಗೆ ನಾಚಿಕೆ ಏನಕ್ಕಾಗುತ್ತೆ? ಇಡೀ ರಾಜ್ಯ ದೋಚಿರೋರ್ಗೆ ಎಲ್ರಿ ನಾಚಿಕೆ? ನಿಮಗೆ ನಾಚಿಕೆ ಅಲ್ವಾ? ನೀವು ತಗೊಂಡು ನಿಮಗೆ ನಾಚಿಕೆ ಆಗಲ್ವಾ? ಏನಕ್ಕೆ ನಾಚಿಕೆ ಆಗ್ಬೇಕು ಸರ್? ಯಾವ ಹಗರಣದಲ್ಲಿ ಬಂದಿದೀವಿ? ಇವ್ರ ದರಿದ್ರ ಸರ್ಕಾರ ಬಂದ್ಮೇಲೆ ಬರೀ ಹಗರಣನೇ. ನಿಮ್ದು ದರಿದ್ರ ಸರ್ಕಾರ. BJP ಸರ್ಕಾರದವ್ರು ಬಸ್ಸಲ್ಲಿ ಓಡಾಡ್ತಾ ಇಲ್ವಾ? 2,000 ರೂಪಾಯಿ ತಗೊಂತ ಇಲ್ವಾ? ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ವಾ? BJP ಅವರು JDS ಅವರು ಯಾರು ತಗೊಂತ ಇಲ್ವಾ? ನೋಡಿ, ನಮಗ್ ಬರ್ಬೇಕಾಗಿರೋದು 57 ಕೋಟಿ ರೂಪಾಯಿ ಪರಿಹಾರ. ಇವ್ರು ಕೊಟ್ಟಿರೋದು 16 ಕೋಟಿ ಅಷ್ಟೇನೆ. ಅದಕ್ಕೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ ಅಂತ ಇವ್ರಿಗೆ ಹೊಟ್ಟೆ ಅವ್ರಿ. ನೋಡಿ, ನಮಗೆ ಬರ್ಬೇಕಾಗಿರೋದು 57 ಕೋಟಿ ರೂಪಾಯಿ ಪರಿಹಾರ ಹಣ. ಕೊಟ್ಟಿರೋ ಸರ್ಕಾರದಿಂದ 16 ಕೋಟಿ ಇನ್ನು ನಮ್ಗೆ ಕೊಡ್ಬೇಕು. ಆಯ್ತು, ನಮ್ ಬದ್ಲಿ ಜಾಗವನ್ನು ಕೊಡ್ತಾರ? ಇವರು ಕೊಡ್ತಾರ? ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ಮಾನ ಮರ್ಯಾದೆ ಇದೆ ಇವ್ರಿಗೆ? ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? BJP ಅವ್ರಿಗೆ JDS ಅವ್ರಿಗೆ ಮಾತಾಡಕ್ಕೆ? ಸರ್, ಈಗ ಸಿದ್ದರಾಮಯ್ಯನವರಿಗೆ ವಿಜಯನಗರದಂಥ ಸ್ಥಳದಲ್ಲಿ ಸೈಟನ್ನು ಕೊಟ್ಟಿದ್ದಾರಲ್ಲ, ಸರಿ ಆಯಿತು, ಅವರು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಿದ್ದೀರಾ. ಅವ್ರಿಗೆ ವಾಪಸ್ ಕೊಡ್ಬೋದಿತ್ತಲ್ಲ? ನಾನು ಹೇಳೋದು ವಾಪಸ್ ಕೊಡ್ಬೋದಿತ್ತಲ್ಲ. ಅದು ಅವರ ಪತ್ನಿಯವರ ಹೆಸರಲ್ಲಿದೆ. ಆಮೇಲೆ ಬದಲಿ ನಿವೇಶನ ಕೊಡುವಾಗ ಆವಾಗ ವಿಜಯನಗರ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಆವಾಗ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಸರ್. 20 ವರ್ಷ ಮುಂದೆ ಏನಿತ್ತು ವ್ಯಾಲ್ಯೂ? ಅದು ಏನಿತ್ತು ಸರ್ ವ್ಯಾಲ್ಯೂ ಆಗ 20 ವರ್ಷ ಮುಂದೆ ವಿಜಯನಗರಲ್ಲಿ? ಆಮೇಲೆ ಬದಲಿ ನಿವೇಶನ ಮಾತ್ರ ಅವ್ರು ತಗೊಂಡಿರೋದು. ಎಲ್ಲ ಪತ್ರದ ಪೇಪರ್ ಇದೆ ನೋಡಿ ಅಂತೆ, ದೇವೇಗೌಡರು ಅವ್ರು ಅಂಶ ಮಾಡಿರೋಂಥ ಭ್ರಷ್ಟಾಚಾರ ಇದೆ ನೋಡಿ. ವಾಪಸ್ ಕೊಡ್ತಾರೆ ಅವರು, ವಾಪಸ್ ಕೊಡ್ತಾರೆ.
ವಾಪಸ್ ಕೊಡ್ತೀರಾ ನೀವು ನಿಮ್ಮ ಸೈಟ್ನ? ಸರ್ ಬದಲಿ ನಿವೇಶನ ಅಂತ ಹೇಳ್ತಾರಲ್ಲ ಅವರು, ನಮ್ದು ಒಂದ್ ನಿಮಿಷ ಇರ್ರಿ, ನಮ್ದೇ 10 ಎಕರೆ KDB ಹೋಗಿದೆ. ಒಳ್ಳೆ ಜಾಗದಲ್ಲಿ ಹೋಗಿರೋಂಥ ಜಾಗನ ಯಾವ್ದೋ ಬಂಡೆ ಹಳ್ಳದಲ್ಲಿ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ಲಿಲ್ಲ ಮತ್ತೆ ಬದಲಿ ನಿವೇಶನ ನಮಗೂ ಕೊಡ? ಈಗ ಕುಮಾರಸ್ವಾಮಿ ಅವರು ನಿವೇಶನ ವಾಪಸ್ ಕೊಡ್ತಾರ ಅಂತ ಕೇಳ್ತಾರೆ. ಸರ್ ನೆನ್ನೆ ಹೇಳಿದಾರಲ್ಲ ಸರ್, ಓಪನ್ ಆಗಿ ನನಗೆ ಸೈಟ್ ಕೊಟ್ರೆ ಗಿಫ್ಟ್ ಆಗಿ ಸಿದ್ದರಾಮನ್ ಕೊಟ್ಬಿಡ್ತೀನಿ ಅಂತ. ಇವಾಗ 800 ಕೊಟ್ಬಿಟ್ಟು ಇವ್ರು ಮಾರೋದು 800 ಕೊಟ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ ಕೇಳ್ತಾರ? ಹಂಗ ಲೆಕ್ಕ? 1000 ರೂಪಾಯಿ ಜಮೀನು ಕೊಟ್ಬಿಟ್ಟು 14,000 ರೂಪಾಯಿ ಲೆಕ್ಕದ ಪ್ರಕಾರ ಇವ್ರಿಗೆ 6 ಸೈಟ್ ಬರ್ಬೇಕಾಗಿತ್ತು. ಈಗ ಅವ್ರು ಕೇಳ್ತಾರೆ, ನೀವು ಸೈಟ್ಗಳು ವಾಪಸ್ ಕೊಡ್ತೀರಾ? ಕುಮಾರಸ್ವಾಮಿ ಅವ್ರಿಗೆ ಸೈಟ್ಗಳೇ ಕೊಟ್ಟಿಲ್ಲ, ಎಲ್ಲಿ ವಾಪಸ್ ಕೊಡೋದು? ಸುಮ್ಮನೆ ಬಾಯಿ ಬಂದ ಮಾತಾಡ್ತಿರಲ್ರಿ ಸರ್. ಈಗ ನೀವು ವಾಪಸ್ ಕೊಡ್ತೀರಾ? ಯಾವುದು ನೋಡಿ, ನಾವು ಇವರ ಎರಡೂ ಪಾರ್ಟಿಗಳನ್ನ ಚರ್ಚೆ ಕರಿತೀವಿ. ಸಿದ್ದರಾಮಯ್ಯರ ಹತ್ರ ಮನವಿ ಮಾಡ್ಕೋತೀವಿ, ಇವ್ರು ಚರ್ಚೆಗೆ ಬರ್ಲಿ, ವಾಪಸ್ ಕೊಡ್ಲಿ, ನಾವು ವಾಪಸ್ ಕೊಡ್ತೇವೆ. ಬರ್ತಾರ ಚರ್ಚೆಗೆ? ಇವರು ಚರ್ಚೆಗೆ ಬರ್ತಾರ? ಇವರು ನಾಯಕರು ಯಾರು ವಾಪಸ್ ಕೊಡಲ್ಲ. ಇವ್ ಪಾಪ ಇವರೆಲ್ಲ ಹೇಳ್ಕೊತಾರಲ್ಲ, ಯಾರು BJP ಕೊಡಲ್ಲ, ಕಾಂಗ್ರೆಸ್ ಕೊಡಲ್ಲ, JDS ಕೊಡಲ್ಲ. ಇವರು ಬಟ್ಟೆ ಹರ್ಕೊಂತಿದಾರೆ ಅಷ್ಟೇ. ನಾನು ಒಂದು ಮಾತು ಹೇಳಿದೆ, ಈ ಮೂಢ ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಈ ಮೂರೂ ಪಕ್ಷಗಳು ಒಂದೇ ತಾಯಿ ಮಕ್ಕಳು ಅಂತೇಳಿ ಯಾರು ವಾಪಸ್ ಕೊಡಲ್ಲ ಸರ್. ನೀವು ಬಟ್ಟೆ ಹರ್ಕೊಂತಿದ್ದೀರ ಅಷ್ಟೇ. ಇವತ್ತು ಹೇಳ್ತೀನಿ ಕೇಳಿ, ಇಡೀ ಇತಿಹಾಸ, ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಹಗರಣ ಒಬ್ಬ ಮುಖ್ಯಮಂತ್ರಿ ಮಾಡಿರೋದನ್ನ ಡೆಲ್ಲಿ ಸೆಷನಲ್ಲಿ ಚರ್ಚೆ ಮಾಡೋ ಮಟ್ಟಕ್ಕೆ ಹೋಗಿರಲಿಲ್ಲ. ಇವತ್ತು ಕರ್ನಾಟಕದ ಮಾನ ಮರ್ಯಾದೆ ಕಳೆದಿರೋ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನನ ಕ್ಷಮೆ ಕೇಳಬೇಕು, ಮತ್ತು 14 ನಿವೇಶನನ ವಾಪಸ್ ಸರ್ಕಾರಕ್ಕೆ ಕೊಡಬೇಕು, ಇಲ್ಲ ಕಾಂಗ್ರೆಸ್ ದುಡ್ದಂಥ ಕಾರ್ಯಕರ್ತರಲ್ಲ ಅವ್ರಿಗೆ ಕೊಟ್ಬಿಟ್ಟು. ಈಗ ನಿಮ್ದು ಅಷ್ಟೇ, ಕುಮಾರಣ್ಣನ ಸೈಟ್ನ ವಾಪಸ್ ಕೊಟ್ಟು ನಿಮ್ಮ JDS ಕಾರ್ಯಕರ್ತರು ವಾಪಸ್ ಕೊಡ್ಬೇಕು. ಸ್ವಾಮಿ ಕುಮಾರಣ್ಣಂಗೆ ಏನಾದರೂ ಸೈಟ್ ಏನಾದರೂ ಮೂಢದಿಂದ ಬಂದಿದ್ರೆ ಅದು ಪಾರದರ್ಶಕವಾಗಿ ನಡೆದು ವಾಪಸ್ ಕೊಡಲೇಬೇಕು ಅನ್ನೋದೇನಾದರೂ ಸಾಬೀತಾಯ್ತು ಅಂದ್ರೆ 100% ವಾಪಸ್ ಕೊಡ್ತೀವಿ. ಸಾರಾ ಮಹೇಶ್ವರ ಹತ್ರ ಕೊಡಿಸ್ತೀರಾ ಸೈಟು? ಹಾಗೆ ಇವ್ರಿಗೆ ಆಗಿರೋಂಥ GT ದೇವೇಗೌಡರ ಹತ್ರ, GT ದೇವೇಗೌಡರ ಫ್ಯಾಮಿಲಿಗೆ ಏನ್ರಿ 80 ಸೈಟ್ ಅಂದ್ರೆ ಪಾಪ. ಇಲ್ಲಿ ಬೆಂಗಳೂರು ಕನ್ನಡದಲ್ಲಿ 25 ವರ್ಷ ಬಂದು ಒಂದು ಸೈಟ್ ಮಾಡಕ್ಕಲ್ಲ. 80 ಸೈಟು ಏನ್ರಿ? 80 ಸೈಟು ಅಲ್ಲ, 80 ಸೈಟು ಏನ್ರಿ? ಅದು ಏನ್ ಮಾಡ್ತಾರ್ರಿ ಅಷ್ಟೊಂದು ಸೈಟು? ಅದಕ್ಕೆ ಸೆಷನ್ ಅಲ್ಲಿ ಕರೆದ್ಬಿಟ್ಟು ಚುಮಾರಿ ಹಾಕಿ ಯಾರು ತಪ್ಪು ಮಾಡೋರ ಶಿಕ್ಷೆ ಕೊಡು. ದೇವೇಗೌಡ GT ದೇವೇಗೌಡರು ಬರಲೇ ಇಲ್ಲ. GT ದೇವೇಗೌಡರು ಬರಲೇ ಇಲ್ಲ. ನೀನು ಮುಖ್ಯಮಂತ್ರಿ ಆಗಿ ಪಲಾಯನ ಮಾಡ್ತೀಯಾ? ನಾಚಿಕೆ ಆಗ್ಬೇಕು ನಿನಗೆ. ಶಿಕ್ಷೆ ಕೊಡು ಹೋಲಿ. GT ದೇವೇಗೌಡರಿಗೆ ಏನ್ರಿ 80 ಸೈಟು? ಸುಮ್ಮನೆ ಕ್ಯಾಶುವಲ್ ಮತ್ತು 80 ಸೈಟು. ಒಂದ್ ನಿಮಿಷ ಸರ್, GT ದೇವೇಗೌಡ ಇನ್ನೊಬ್ರು ಯಾರ್ದಾರ ಇರ್ಲಿ, ಅಧಿವೇಶನ ಯಾಕೆ ಮುಟ್ಟುಗೊಳಿಸಿದ್ರಿ ಇವರು? ಅಲ್ಲಿ ಯಾಕೆ ಕೇಳಲಿಲ್ಲ? ಅಧಿವೇಶನ ಮುಂದುವರಿಸಬೇಕು. ನಮಗೆ ದಯವಿಟ್ಟು ಬೇಜಾರಾಗ್ತಿರ್ಲಿಲ್ಲ. ಆ ಎಸ್ ಟಿ ಹಣ ಎಸ್ ಟಿ ಸೈಟು ನುಂಗಿರೋದ ನಿಮ್ಗೆ, ಅದೇ ನಮಗೆ ಬೇಜಾರಾಗ್ತಾ ಇರೋದು. ಅದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ರಾಜ್ಯ ಅಲ್ಲ ಸರ್, ಏನ್ ಅಲ್ಲಿ ಕತೆ? ಪಾಪ ಮೈಸೂರಲ್ಲಿ ಬಡವರು ಯಾರು ಸೈಟ್ ತಗೊಳಂಗೇ ಇಲ್ಲ ಅನ್ಸುತ್ತೆ. ಎಲ್ಲ GT ದೇವೇಗೌಡರು, ಸಿದ್ದರಾಮಯ್ಯ, ಸಾರಾ ಮಹೇಶ್ವರ, ರಾಮದಾಸು, ಆ ದಾಸು, ಈ ದಾಸು, ನಾಗೇಂದ್ರ, ಕುಮಾರಸ್ವಾಮಿ, ಯಡಿಯೂರಪ್ಪನವ್ರ ಫ್ಯಾಮಿಲಿ, ಯಡಿಯೂರಪ್ಪನವ್ರ ತಂಗಿ ಮಕ್ಕಳು, ಇವ್ರಿಗೇನ್ರಿ ಸೈಟು? ಪ್ರತಿನಿತ್ಯ ಪತ್ರಿಕೆಯಲ್ಲಿ ಓದ್ತಾ ಇದ್ವಲ್ಲ ಏನೇನ್ ಮಾಡ್ತಾ ಇದಾರೆ ಅಂತ. ಈಗ ಮುಖ್ಯಮಂತ್ರಿ ಅವರು ಕಳೆದ ಎಲೆಕ್ಷನ್ ಅಲ್ಲಿ ಯಾಕೆ ಇದನ್ನೆಲ್ಲ ನಂದಿದೆ, ಇದು ಇಷ್ಟು ಸೈಟ್ ಇದೆ, ಇಷ್ಟು ಇದೆ ಈಗ ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹಂಗೇನಾದ್ರೂ ಇದ್ರೆ ಈ ಪ್ರಕರಣವನ್ನ ಪಾರದರ್ಶಕವಾಗಿ ತನಿಖೆ ಮಾಡಿಸಿ ಇದನ್ನ CBI ಕೊಡ್ಲಿ. ಬೇಡ ಅಂದವ್ರು ಯಾರು? ಯಾಕೆ ಕೊಡ್ತಾ ಇಲ್ಲ? ನಿಮ್ದು ಸೈಟ್ ಇದೆ ಮೂಡದಲ್ಲಿ? ಯಾರು? ನಿಮ್ದು ಸೈಟ್? ಸರ್, ನಾವು ಇಂಥ ಭ್ರಷ್ಟ ಮುಖ್ಯಮಂತ್ರಿ ನಮ್ಮಂತರಿ ಸೈಟ್ ಕೊಡ್ತಾರಾ? ನಮ್ಗಲ್ಲ. ಏನ್ರಿ ನಿಮ್ಮ GT ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ನಿಮಗೆ ಏನ್ರಿ ಇದು? ಇದ್ಯಾವ ಸರ್? ಅವ್ರಿಗೆ ಮಾತ್ರ ತಗೊಂತಾರೆ, ಪಾಪ ನೀವ್ ಯಾಕೆ ತಗೋಬಾರ್ದು? ನೋಡಿ ಸರ್, ಇವೆಲ್ಲ ಸುಳ್ಳು. GT ದೇವೇಗೌಡರು ಇದೆ, DP ದೇವೇಗೌಡರು ಕೂಡ ಇದೆ, ದಾಖಲಾತಿ ನಮ್ಮ ಹತ್ರನೂ ಇದೆ, ಅದು ಪಬ್ಲಿಕ್ ಡೊಮೈನ್ ಇದೆ. ಆಯ್ತಾ? ಪಾಪ ನೀವು ಡಿಪೆಂಡ್ ಮಾಡ್ಕೊಂತೀರಾ. ಆಯ್ತು, ಎಲ್ರಿ ನಿಮ್ GT ದೇವೇಗೌಡ ಎಲ್ರಿ ಮಾತಾಡ್ತಿಲ್ಲಲ್ರಿ? ಆಯ್ತು, ಒಂದು ಕೆಲಸ ಮಾಡಿ ಸರ್, ಎಲ್ಲರಿಗೂ ಸೇರಿ CBI ತನಿಖೆ ಕೊಡಿ ಸರ್. ಎಲ್ಲರಿಗೂ ಶಿಕ್ಷೆ ಆಗ್ಲಿ, CBI ತನಿಖೆ ಕೊಡಿ ಸರ್. ಅಲ್ಲ ಸರ್, ನೀವು ಹೇಳ್ತಿದ್ದೀರಲ್ವಾ, ಇವಾಗ 14 ಸೈಟು ಹಗರಣ ಅಂತ ಬಂದ್ಮೇಲೆ ಅರ್ಶ ಕುಂಕುಮ ಅಂತ ಹೋಯ್ತು. ಅದ್ರ ಬದಲು ಅದೇನಂತ ಇತ್ತು? ಸ್ವಂತ ಆಸ್ತಿ ಅಂತ ಇತ್ತು ಅಲ್ವಾ? ಮತ್ತೆ ಯಾವಾಗ ದೇವೇಗೌಡರನ್ನೇ ಗುರಿ ಮಾಡ್ತಿರಲ್ವಾ? ನೀವು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕಾದ್ರೆ ದೇವೇಗೌಡರ ಫ್ಯಾಮಿಲಿನ ಏನಕ್ಕಾದ್ರೂ ಒಂದು ಸಿಕ್ಕಿಸ್ತೀನಿ ಅಂತಾನೆ ಪ್ರಮಾಣ ವಚನ ಮಾಡಿದ್ದೀರಾ. ನೀವು ಏನಕ್ಕೆಲ್ಲ ಕರೆದಿದ್ದೀರಾ? ಕುಮಾರಸ್ವಾಮಿ ಅವರು 40 ವರ್ಷದ ಹಿಂದೆ 34,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. ಮತ್ತೆ ನಿವೇಶನದಲ್ಲಿ ಒಂದ್ ನಿಮಿಷ, ಯಾರಾದ್ರೂ ನಿವೇಶನದಲ್ಲಿ ಕೈಗಾರಿಕೆ ಕಟ್ಟಕ್ಕಾಗುತ್ತಾ? ಕಂಪ್ನಿ ಕಟ್ಟಕ್ಕಾಗುತ್ತಾ? ಕೇಳ್ತಿರೋ ಕ್ವಶನ್ಗಳು ಏನಂತ ಇದೆ? ಮೊನ್ನೆ CID ಮೇಲೆ
ನೋಡಿ, ದೇವೇಗೌಡರು ಥರ ರಾಜಕಾರಣ ಇನ್ನೂ ಹುಟ್ಟಲ್ಲ, ಮುಂದಕ್ಕೂ ಹುಟ್ಟಲ್ಲ. ನಿಮ್ಮ ತಾಕತ್ತಿದ್ರೆ ಅದು ಯಾವ ಪಕ್ಷ, ಅದೇನು ಎಂಥ ಪಕ್ಷನಾರ ಈ ಕರ್ನಾಟಕದಲ್ಲಿ ಕಟ್ಟಿ ನೀವು ಏನು ಪ್ರೈಮ್ ಮಿನಿಸ್ಟರ್ ಆಗಿ ತೋರಿಸಿ, ಅವತ್ತು ನಿಮ್ಮನ್ನು ಎಲ್ಲ ಪಕ್ಷದವ್ರನ್ನ ಒಪ್ಕೋತೀನಿ. ಒಂದು, ನೀವು ಇದೇ ಬೆಂಗಳೂರಲ್ಲಿ ದೇವೇಗೌಡರಿಗೆ ಒಂದು ಒಳ್ಳೆ ರೋಡ್ಗೆ ದೇವೇಗೌಡರು ಹೆಸರಿಟ್ಟಿದ್ದೀರಾ? ದೇವೇಗೌಡರು ಎಂಥ ರಾಜಕಾರಣಿ, ಅವರು ಯಾವ ಜಾತಿನಾರಾಗಿರಲಿ ಏನಾರಾಗಿರಲಿ, ದೇವೇಗೌಡರು ಅಂತ ರಾಜಕಾರಣಿಗಳು ಈ ದೇಶದಲ್ಲಿ ಇಲ್ಲ. ಹೌದು, ಎಸ್, ಆಯ್ತು, ಒಪ್ಪೋಣ. ಆದರೆ ಭ್ರಷ್ಟಾಚಾರ ವಿಚಾರ ಬಂದಾಗ ಯಾರೂ ಕೂಡ ಹೊರತಲ್ಲ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಅವರ ಪುತ್ರ BY ವಿಜೇಂದ್ರ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು, ಅವರ ಕುಟುಂಬದವರೇ, ಅವರ ತಂಗಿಯ ಬಗರೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿರೋ ದಾಖಲಿದೆ ಇರುವಂಥದ್ದು. ಪಬ್ಲಿಕ್ ಡೊಮೇನ್ಲಿದೆ, ನಮ್ಮ ಹತ್ರನಿದೆ, ಎಲ್ಲರ ಹತ್ರಲ್ಲಿದೆ. ಇವತ್ತು BY ವಿಜೇಂದ್ರ ಅವರು ಆರ್ ಅಶೋಕರ ಜೊತೆ ಸೇರಿಕೊಂಡು ಆರ್ ಅಶೋಕರ ಮೇಲೆ ಕೂಡ ಒಳಗೆ ಇಲ್ಲೇ ಅವ್ರದ್ದು ಕೂಡ ಭೂ ಅಕ್ರಮ ಸಮಿತಿ ಆದ ಸಂದರ್ಭದಲ್ಲಿ ಅವರು ಕೂಡ ಅವ್ರ ಮೇಲೆ ಆರೋಪ ಇರ್ತಕ್ಕಂಥದ್ದು. ಈಗ ಅಲಗೆ ಒಡೆಯರ್ಲಿ ಕೂಡ ಆರ್ ಅಶೋಕರ ಮೇಲೆ ಗಂಭೀರ ಆರೋಪ ಇದೆ, ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಯಡಿಯೂರಪ್ಪನವರ ಕುಟುಂಬದವರು ಸೈಟನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರೇ ಪಾದಯಾತ್ರೆಯನ್ನು ಹೋಗ್ತಿದ್ದಾರೆ. ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅವ್ರೀಗ ಓನ್ಲಿ ಸಿದ್ದರಾಮಯ್ಯ ಇಳಿಸಿ ಅಂತ ಹೋಗಂಗಿಲ್ಲ. ನೀವು ನಿಮ್ಮ ವಿರುದ್ಧವನ್ನು ಕೂಡ ಹೋರಾಟವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸರ್ ನೋಡಿ, ನೀವು ನಿಮ್ಮ ಪ್ರಶ್ನೆ ಸರಿ ಇದೆ ಆ್ಯಕ್ಚುಲಿ. ನೋಡಿ, ಅಥಾರಿಟಿ, ಈಗ ಸರ್ ಅಥಾರಿಟಿ ಅಂತ ಹೇಳಿದ್ರಿ ನೀವು, ಮೂಡ ಅಥಾರಿಟಿ. ಸರ್ ಸೈಟ್ ತೊಗೊಳ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸರ್, ನಾನು ಹೇಳೋದು. ಆದರೆ ಹಗರಣದ ರೂಪದಲ್ಲಿ ಯಾರು ಸೈಟ್ ತೊಗೋಬಾರ್ದು. ಏನು ಹೇಳಿ, ಸೈಟ್ ಎಲ್ಲರೂ ಯಾರು ಬೇಕಾದ್ರೆ ಪಾಪ ಪ್ರಾಮಾಣಿಕವಾಗಿ ಹೇಳಿದ್ರು, ಹಗರಣ ರೂಪದಲ್ಲಿ ಯಾರು ತಗೋಬಾರ್ದು ಅಂತ. ಯಡಿಯೂರಪ್ಪ ಕುಟುಂಬದವರು ತಗೊಂಡಿದ್ದಾರೆ, ದೇವೇಗೌಡರು ಕುಟುಂಬದವರು ತಗೊಂಡಿದ್ದಾರೆ, ಎಲ್ಲರೂ ತೆಗೆದುಕೊಂಡಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಮಾತನಾಡಿದೆ. ದೊಡ್ಡೇರಿಯವರೇ, ಇದು ಯಾವ ನ್ಯಾಯ ಸ್ವಾಮಿ? ನೀವು ಸೈಟ್ ತಗೊಳ್ಳೋದಂತೆ, ನೀವು ತಗೊಳ್ಳೋದಂತೆ, ಅವ್ರು ಕಳ್ಳರು ಅಂತ ನೀವು ಹೋಗಿ ಪಾದಯಾತ್ರೆ ಮಾಡೋದಂತೆ. ಇಲ್ಲಿ ಯಾರು ಕಳ್ಳರು ಹಂಗಾದ್ರೆ? ಕಳ್ಳರು ಇದ್ದ ಮೂವರಲ್ಲಿ ಕದ್ದವರು ಯಾರು? BJP, JDS, ಕಾಂಗ್ರೆಸ್, ಈ ಮೂವರಲ್ಲಿ ಕಳ್ಳರು ಯಾರು? BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅದು ಯಾರಾದರೂ ತಪ್ಪು ಮಾಡಿದ್ರೆ ಅದು ತಪ್ಪೇ. ನೋಡಿ, ದೊಡ್ಡೇರಿಯವರು ಪ್ರಾಮಾಣಿಕವಾಗಿ ಹೇಳಿದರು. ಯಡಿಯೂರಪ್ಪನ ಕುಟುಂಬದವರು ಸೈಟ್ ತೊಗೊಂಡಿದ್ದಾರೆ, ದೇವೇಗೌಡರ ಕುಟುಂಬದವರು ಸೈಟ್ ತೊಗೊಂಡಿದ್ದಾರೆ, ಕಾಂಗ್ರೆಸ್ ಕುಟುಂಬದವರು ತೊಗೊಂಡಿದ್ದಾರೆ. ಆದರೆ ಯಾವ ರೀತಿ ತಪ್ಪನ್ನು ಮಾಡಿ ತಪ್ಪಿನ ಮಾಹಿತಿಗಳ ಮೂಲಕ ಅವರು ಮಾಡಿದ್ದಾರೆ, ಹಗರಣವನ್ನು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ದೊಡ್ಡ ಹಗರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಯನ್ನು ಖಜಾನೆಯಿಂದ ನೇರವಾಗಿ ತಪ್ಪು 18 ಖಾತೆಗಳ ಮೂಲಕ ಒಡೆದಂತಹ ರಾಜ್ಯ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ, ಇವತ್ತು ಅವರು ಜೈಲಿನಲ್ಲಿದ್ದಾರೆ. ಅವರ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಇದೆ. ರಾಜ್ಯದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಣಕಾಸು ಮಂತ್ರಿ ಆಗಿದ್ದಾರೆ. ಅವರ ಒಂದು ಕನ್ಸರ್ನ್ ಇಲ್ದಲೇ ಇದು 187 ಕೋಟಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದೆಲ್ಲ ಉಪಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದಲಿತರ ಭೂಮಿಯನ್ನು ಡೆಪಾಸಿಟ್ ಮಾಡಿರ್ತಕ್ಕಂಥ, ಸರ್ಕಾರಕ್ಕೆ ವಶಕ್ಕೆ ಪಡೆದಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಒಂದು ಸೈಟನ್ನು ಅಭಿವೃದ್ಧಿ ಆಗಿರೋ ಕಡೆ ಕೊಡಬಾರ್ದಾಗಿತ್ತು. ಆ ಕೇಸರಿ ಗ್ರಾಮದಿಂದ ನಂತರದ ಲೇಔಟ್ಗಳೆಲ್ಲ ಕೊಡಬೇಕು. ನಿಮಗೆ ಮುಖ್ಯಮಂತ್ರಿಗಳಾಗಿ ನಿಮಗೆ ಈ ನ್ಯಾಯ ಅನ್ವಯದ ಆಗೋದಾದರೆ ನಮ್ಮೆಲ್ಲ ರೈತರುಗಳಿಗೆ ಕೂಡ ಸದಾಶಿವನಗರದಲ್ಲಿ ಕೊಡಿ, ಜಯನಗರದಲ್ಲಿ ಕೊಡಿ, ಮಲ್ಲೇಶ್ವರಮಲ್ಲಿ ಕೊಡಿ, ಬನಶಂಕರಿಲಿ ಕೊಡಿ. ನಮ್ಮ ಲಕ್ಷಾಂತರ ರೈತರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಿಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಇರಲಿಕ್ಕೆ ಸಾಧ್ಯವೇ ಸರ್? ನೀವು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ದಯಮಾಡಿ ನೀವು ಎಲ್ಲರಿಗೂ ಒಂದೇ ನ್ಯಾಯವನ್ನು ಮಾಡಬೇಕು. ಅದಕ್ಕೋಸ್ಕರ ತಾವು ದಯಮಾಡಿ ರಿಸೈನ್ ಮಾಡಿ, ಜನರ ಮುಂದೆ ಹೋಗಿ, ಆಯೋಗದ ಮುಂದೆ ಹೋಗಿ ಪರಿಶುದ್ಧರಾಗಿ ಬಂದು ನೀವು ಇನ್ನೂ 4 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರಿ ಅಂತ ನಾನು